ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 1 ಪಾಠ ನಮ್ಮ ಪರಿಸರ. 4 ಭಾಗಗಳಲ್ಲಿ ಈ ಪಾಠವನ್ನು ನಾವು ಅರ್ಥೈಸಿಕೊಳ್ಳುವುದರಲ್ಲಿ ಇಂದು ಅಂತಿಮ ಭಾಗ 4. ವಿಷಯ ಓಝೋನ್ ಪದರ ಮತ್ತು ತ್ಯಾಜ್ಯ ನಿರ್ವಹಣೆ. ಆಂಗ್ಲ ಭಾಷೆಯಲ್ಲಿ ಓಝೋನ್ ಲೇಯರ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಭಾಗಕ್ಕೆ ಹೋಗುವ ಮುನ್ನ ನಮ್ಮ ಹಿಂದಿನ ತರಗತಿಯ ಮುಖ್ಯಾಂಶಗಳನ್ನು ಹಾಗೂ ಮನೆ ಕೆಲಸದ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಹಿಂದಿನ ಭಾಗದ ಮುಖ್ಯಾಂಶಗಳು: ಪರಿಸರ ವ್ಯವಸ್ಥೆಯ ಕ್ರಿಯಾಶೀಲತೆಯು ಆಹಾರ ಸಂಚಾರ ಹಾಗೂ ಶಕ್ತಿಯ ಸಂಚಾರ ಇವುಗಳನ್ನು ಅವಲಂಬಿಸಿದೆ. ಆಹಾರ ಸಂಚಾರವು ಎಲ್ಲ ದಿಕ್ಕುಗಳಲ್ಲಿ ಇರುತ್ತದೆ. ಶಕ್ತಿಯ ಸಂಚಾರವು ಏಕದಿಕ್ಕಿನಲ್ಲಿ ಇರುತ್ತದೆ. ಪ್ರತಿಶತ 10ರ ನಿಯಮ: ಶಕ್ತಿಯು ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಕೇವಲ 10% ಬಳಕೆಯಾಗುತ್ತದೆ. ಉಳಿದ 90% ಶ್ವಾಸಕ್ರಿಯೆಯ ಸಂದರ್ಭದಲ್ಲಿ ಶಾಖದ ರೂಪದಲ್ಲಿ ಹೊರಹೋಗುತ್ತದೆ. ಯಾಕಂದರೆ ಇಲ್ಲಿ ಶ್ವಾಸಕ್ರಿಯೆ ಪದ ತುಂಬ ಮುಖ್ಯವಾದ್ದು. ಉಸಿರಾಟ ಅಂತ ಹೇಳಿದ್ರೆ ಕೇವಲ ಅನಿಲಗಳ ವಿನಿಮಯ, ಆಮ್ಲಜನಕ ಒಳ ತೆಗೆದುಕೊಳ್ಳೋದು, ಇಂಗಾಲದ ಡೈಆಕ್ಸೈಡ್ ಹೊರಬಿಡೋದು. ಆದರೆ ಶ್ವಾಸಕ್ರಿಯೆ ಒಂದು ಜೈವಿಕ ರಾಸಾಯನಿಕ ಕ್ರಿಯೆ. ಯಾಕಂದರೆ ಶ್ವಾಸಕ್ರಿಯೆಯಲ್ಲಿ ಏನಾಗುತ್ತೆ, ನಾವು ಉಸಿರಾಟದ ಸಂದರ್ಭದಲ್ಲಿ ತೆಗೆದುಕೊಂಡ ಆಮ್ಲಜನಕವು ಸೇವಿಸಿದ ಆಹಾರದೊಂದಿಗೆ ಸಮ್ಮಿಲನ ಹೊಂದಿ ಉತ್ಕರ್ಷಣೆ ಹೊಂದಿ ಅಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆದ ಕಾರಣ ಶ್ವಾಸಕ್ರಿಯೆಯ ಸಂದರ್ಭದಲ್ಲಿ ಶಾಖದ ರೂಪದಲ್ಲಿ ಹೊರಹೋಗುತ್ತದೆ. ಇದು ಪ್ರತಿಶತ 10ರ ನಿಯಮ ತಿಳ್ಕೊಂಡಿದ್ವಿ. ಹಾಗೂ ಮನೆ ಕೆಲಸ 3 ಈ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಆಹಾರ ಸರಪಳಿಯು ಸಾಮಾನ್ಯವಾಗಿ 3 ಅಥವಾ 4 ಪೋಷಣಾ ಸ್ತರಗಳನ್ನು ಮಾತ್ರ ಹೊಂದಿರುತ್ತದೆ. ಏಕೆ? ಇದು ಮೊದಲನೇ ಪ್ರಶ್ನೆ. ಉತ್ತರ: ಪ್ರತಿಶತ 10ರ ನಿಯಮದ ಪ್ರಕಾರ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಶಕ್ತಿಯ ಸಂಚಾರವು ಕಡಿಮೆ ಆಗುತ್ತಾ ಹೋಗುತ್ತದೆ. ಈಗಾಗಲೇ ಅದರ ವಿವರಣೆಯನ್ನು ನೀಡಿತ್ತು. ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಅವು ಉಸಿರಾಟ ಶ್ವಾಸಕ್ರಿಯೆ ಸಂದರ್ಭದಲ್ಲಿ ಶಾಖ ಅಥವಾ ಉಷ್ಣದ ರೂಪದಲ್ಲಿ 90% ಶಕ್ತಿ ಪರಿಸರವನ್ನು ಪ್ರವೇಶಿಸುತ್ತೆ. ಆದ ಕಾರಣ ಯಾವ ಜೀವಿ ಇನ್ನೊಂದು ಜೀವಿಯನ್ನು ತಿನ್ನಲು, ಆಹಾರಕ್ಕಾಗಿ ಇನ್ನೊಂದು ಜೀವಿಯನ್ನು ತಿನ್ನಲು ಮುಂದಾಗುತ್ತದೋ ಅದಕ್ಕೆ ಕೇವಲ 10% ಮಾತ್ರ ಶಕ್ತಿ ಲಭ್ಯ ಆಗುತ್ತೆ. ಎರಡನೇ ಪ್ರಶ್ನೆ: ಹುಲ್ಲನ್ನು ಮಿಡತೆ, ಮಿಡತೆಯನ್ನು ಕಪ್ಪೆ, ಕಪ್ಪೆಯನ್ನು ಹಾವು, ಹಾವನ್ನು ಗಿಡುಗ ತಿಂತಾ ಇದೆ. ಇದೊಂದು ಪೋಷಣಾ ಸ್ತರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಆಹಾರ ಸರಪಳಿ. ಇದರಲ್ಲೊಂದು ಅಂಕಿಅಂಶ ಕೊಟ್ಟಿದ್ದಾರೆ. ಪ್ರಶ್ನೆ 45 ಕಿಲೋ ಜೌಲ್ಸ್ ಮಾತ್ರ ಕೊಟ್ಟಿದ್ದಾರೆ. ಮೇಲಿನ ಆಹಾರ ಸರಪಳಿಯಲ್ಲಿನ ಉಳಿದ ಎಲ್ಲ ಪೋಷಣಾ ಸ್ತರಗಳ ಶಕ್ತಿಯ ಪ್ರಮಾಣವನ್ನು ಅಳೆಯಿರಿ ಅಂತ ಇದೆ. ಅದಕ್ಕೆ ಇಲ್ಲಿ ನೀಲಿ ಬಣ್ಣದಲ್ಲಿರೋದು ಉತ್ತರಗಳು ಅಂತ ತಿಳಿಸಿದ್ದೇವೆ. ನಿಮಗೆಲ್ಲ ಈಗಾಗಲೇ ತಿಳಿದಿತ್ತು, ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ 10% ಶಕ್ತಿ ಮಾತ್ರ ವರ್ಗಾವಣೆ ಆಗುತ್ತೆ ಅಂತ. ಹಾಗಿದ್ದರೆ ಈಗ ಕಪ್ಪೆ 45 ಕಿಲೋ ಜೌಲ್ ಶಕ್ತಿ ಇದೆ. ಕಪ್ಪೆಯಲ್ಲಿ ಕೊಟ್ಟಿದ್ದಾರೆ ಅವರು 45 ಕಿಲೋ ಜೌಲ್ ಶಕ್ತಿ ಕಪ್ಪೆದಿದೆ. ಆವಾಗ ಹಾವಿಗೆ 4.5 ಹೋಗ್ತಾ ಇದೆ. ಹೇಗೆ ಅಂತ ನೋಡೋಣ. 100
5ಕ್ಕೆ 10. ಹಾಗಿದ್ದಾಗ 45ಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. 45 ಇಂಟು 10 ಡಿವೈಡೆಡ್ ಬೈ 100. 10ರಿಂದ 45 ನಾವು ಭಾಗಿಸಿದಾಗ 4 40 ಪಾಯಿಂಟ್ ಇಟ್ಟು 5ಕ್ಕೆ 0ಯನ್ನು ತೆಗೆದುಕೊಳ್ತೇವೆ. 10 5 4.5 ಕಿಲೋ ಜೌಲ್ಸ್. ಈಗ ನಿಮಗೆ ಈ ಪ್ರಮಾಣ ಅರ್ಥ ಆಗಿದೆ ಅಂದರೆ ಮತ್ತೆ ಈ 4.5 ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ 0.45 ಕಿಲೋ ಜೌಲ್ಸ್ ಬರುತ್ತೆ. ಹಾಗಿದ್ದರೆ ಮಿಡತೆಯ ಶಕ್ತಿ ಎಷ್ಟು? ನಿಮಗೆ ತಿಳಿಸ್ತು. ಹಿಂದಕ್ಕೆ ಬರ್ತಾ ಇದ್ರೆ ಶಕ್ತಿಯನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗಿದ್ರೆ 45 ಏನು ಕೊಟ್ಟಿದ್ದಾರೆ 10ರಿಂದ ಅದನ್ನು ಗುಣಿಸಿ, ಆಗ 450. ಇನ್ನು 450 ಇಂಟು 10 ಏಕೆ ಪ್ರತಿಶತ 10ರ ನಿಯಮ. ಆವಾಗ 4500 ಕಿಲೋ ಜೌಲ್ಸ್. ಎಲ್ಲರೂ ಸಹ ಈ ಸರಳವಾಗಿರ್ತಕ್ಕಂಥ ಲೆಕ್ಕ, ಶಕ್ತಿಯ ಸಂಚಾರ, ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಪೋಷಣಾ ಸ್ತರದ್ದು ಖಚಿತ ಮಾಡಿಕೊಂಡಿದ್ದೀರಿ ಹಾಗೂ ಸರಿಯಾಗಿ ಬರೆದಿರ್ತೀರಿ ಎಂಬುದನ್ನು ನಾನು ಭಾವಿಸ್ತೇನೆ. 3ನೇ ಪ್ರಶ್ನೆ, ಪ್ರತಿಶತ 10ರ ನಿಯಮವನ್ನು ನಿರೂಪಿಸಿ. ನೇರ ಪ್ರಶ್ನೆ ಇದು. 10% ಶಕ್ತಿಯು ಮಾತ್ರ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಬಳಕೆಯಾಗುತ್ತದೆ. ಉಳಿದ 90% ಶಕ್ತಿಯು ಉಷ್ಣದ ರೂಪದಲ್ಲಿ ಶ್ವಾಸಕ್ರಿಯೆಯ ಸಂದರ್ಭದಲ್ಲಿ ಹೊರ ಹೋಗುತ್ತದೆ. ಇದು ಪ್ರತಿಶತ 10ರ ನಿಯಮ. ಯಾರು ಈ ನಿಯಮವನ್ನು ರೂಪಿಸಿದ್ದು? ಲಿಂಡೆಮಾನ್. ಅಂತಿಮ ಭಾಗ, ನಮ್ಮ ಪರಿಸರದಲ್ಲಿ ಓಝೋನ್ ಮತ್ತು ತ್ಯಾಜ್ಯ ನಿರ್ವಹಣೆ, ಅವೆರಡರ ನಿರ್ವಹಣೆಗೆ ಕಾರಣಭೂತವಾಗಿರ್ತಕ್ಕಂಥದ್ದು ಮನುಷ್ಯ. ಅದಕ್ಕೆ ಇಲ್ಲಿ ಒಂದು ಶೀರ್ಷಿಕೆ ಇದೆ. ಎಲ್ಲರೂ ಸಹ ಗಮನಿಸಿದ್ರೆ ಹಾಗೂ ಓದಿದ್ರೆ ತುಂಬ ಚೆನ್ನಾಗಿ ತಿಳಿಯುತ್ತೆ. ನಮ್ಮ ಚಟುವಟಿಕೆಗಳು, ನಮ್ಮ ಅಂದರೆ ಮನುಷ್ಯಂದು ಮಾತ್ರನೇ, ಬೇರೆ ಯಾವುದು ಪ್ರಾಣಿದಲ್ಲ. ಇಲ್ಲಿ ಮನುಷ್ಯ ಎಂಬ ದೊಡ್ಡ ಪ್ರಾಣಿ. ಸೊ ಮನುಷ್ಯಂದು ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ. ಇಲ್ಲಿ ನಮ್ಮ ಅಂದ ತಕ್ಷಣ ಒಂದು ಒಳ್ಳೆಯ ಸನ್ನಿವೇಶ ನೆನಪಿಗೆ ಬರುತ್ತೆ. ಒಬ್ಬ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಒಬ್ಬ ತತ್ವಚಿಂತಕನ ಹತ್ರ ಹೋಗ್ಬಿಟ್ಟು, ಪರಿಸರ ಭಾರಿ ಹಾಳಾಗ್ಬಿಟ್ಟಿದೆ, ಈ ಪರಿಸರ ಮಾಲಿನ್ಯ ಉಂಟಾಗಿದೆ, ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ, ಏನಕ್ಕಿದೆಲ್ಲ, ಯಾರ ಕಾರಣ ಇದಕ್ಕೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ತತ್ವಚಿಂತಕ ಇದಕ್ಕೆ ಉತ್ತರ, ನೀವು ಹೋಗ್ಬಿಟ್ಟು ಮನೆಯಲ್ಲಿ ಕನ್ನಡಿಯಲ್ಲಿ ನೋಡಿ, ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಯಾರು ಕಾರಣ ಈ ಪರಿಸರ ನಾಶಕ್ಕೆ, ಪರಿಸರ ಮಾಲಿನ್ಯಕ್ಕೆ, ಶುದ್ಧ ಗಾಳಿ ಸಿಗದೇ ಇರೋದಕ್ಕೆ ಎಂಬುದನ್ನು ಆ ತತ್ವಚಿಂತಕ ತಿಳಿಸ್ತಾನೆ. ಈ ಉನ್ನತ ವಿದ್ಯಾಭ್ಯಾಸ ಮಾಡಿರೋ ವ್ಯಕ್ತಿ ತನ್ನ ಮನೆಗೆ ಹಿಂತಿರುಗ್ತಾನೆ, ಕನ್ನಡಿಯಲ್ಲಿ ನೋಡ್ಕೊಳ್ತಾರೆ. ನೋಡಿದ ತಕ್ಷಣ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬನೇ ಕಾಣಿಸೋದು. ನೋಡಿದ ತಕ್ಷಣ ಅವನ ಸ್ವರೂಪನೇ ಕನ್ನಡಿಯಲ್ಲಿ ಕಾಣಿಸುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಹಿಂತಿರುಗ್ತಾನೆ. ಹಿಂದೆ ತಿರುಗಿಬಿಟ್ಟು ಅವ ತಿಳಿಸ್ತಾನೆ. ಏನಂತ ತಿಳಿಸ್ತಾನೆ ಅವನು? ಅದರಲ್ಲಿ ನನ್ನ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಆ ತತ್ವಚಿಂತಕ ಹೇಳ್ತಾನೆ, ಪರಿಸರ ನಾಶ, ಪರಿಸರ ಮಾಲಿನ್ಯ, ಶುದ್ಧ ಗಾಳಿ ಸಿಗದೇ ಇರೋದಕ್ಕೆ ಕಾರಣ ಮನುಷ್ಯನೇ. ಆ ಮನುಷ್ಯನ ಸ್ವಾರ್ಥ, ಮನುಷ್ಯನ ದುರಾಸೆ, ಮನುಷ್ಯನ ಅತಿಯಾಸೆ, ಎಲ್ಲ ಪದಗಳು ಒಂದೇ ಅನ್ನಿಸ್ಬೋದು. ಆದರೆ ಪದಗಳಲ್ಲಿರ್ತಕ್ಕಂಥ ಭಾರ ನಾವೆಲ್ಲರೂ ಸಹ ಗ್ರಹಿಸ್ಕೋಬೇಕು. ಯಾಕಂದರೆ ಆ ಮನುಷ್ಯ ಎಲ್ಲಿ ತನಕ ಹೋಗಿದ್ದಾನೆ ಅಂತ ಹೇಳಿದ್ರೆ, ತಾನೊಬ್ಬ ಚೆನ್ನಾಗಿದ್ರೆ ಸಾಕು, ಉಳಿದವರು ಆಹಾರ ಸಿಗದೇ ಇದ್ರೂ ಚಿಂತೆ ಇಲ್ಲ, ಆಶ್ರಯ ಇಲ್ಲದೆ ಇದ್ರೂ ಚಿಂತೆ ಇಲ್ಲ ಎಂಬ ಸ್ವಾರ್ಥ ಬೆಳೆಸ್ಕೊಂಡಿದ್ದಾನೆ.
ಮನುಷ್ಯ ತಾನೇ ತನ್ನ ಧರ್ಮವನ್ನು ಬಿಟ್ಟು ಉಳಿದ ಧರ್ಮವನ್ನು ಆಚರಿಸ್ತಾನೆ. ಇನ್ನೆಲ್ಲ ಉಳಿದ ಪರಿಸರದಲ್ಲಿ ಸೃಷ್ಟಿಸಿದ ಎಲ್ಲ ಜೀವಿಗಳು ತಮ್ಮ ತಮ್ಮ ಕರ್ತವ್ಯವನ್ನು ತಮ್ಮ ಧರ್ಮವನ್ನು ಅವು ಪಾಲಿಸ್ತವೆ. ಮನುಷ್ಯ ಮಾತ್ರ ತನ್ನ ಧರ್ಮ ಬಿಟ್ಟು ಉಳಿದ ಧರ್ಮವನ್ನು ಪಾಲಿಸಕ್ಕೆ ಹೋಗ್ತಾನೆ, ಅನುಕರಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ದುರಾಸೆ ಇಟ್ಕೊಂಡ್ಬಿಟ್ಟು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾನೆ. ಈ ಅನೇಕ ಚಟುವಟಿಕೆಗಳಿಂದ ಯಾರಿಗೆ ನಷ್ಟ ಆಗ್ತಾ ಇದೆ ಅಂದರೆ ಮನುಷ್ಯನಿಗೆ ಮೊದಲು ನಷ್ಟ ಆಗ್ತಾ ಇರೋದು. ತನ್ನ ಗುಣಿಯನ್ನು ತಾನೇ ತೋಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಈ ಅರ್ಥ ನೋಡಿ, ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ. ಪರಿಸರದಲ್ಲಿ ಏರುಪೇರುತ್ವ ಉಂಟಾಗುತ್ತೆ. ಆ ಪರಿಸರದಲ್ಲಿ ಆಗ್ತಕ್ಕಂತಹ ಬದಲಾವಣೆಯಿಂದ ಅದರ ಪರಿಣಾಮ ಪರಿಸರ ಒಂದೇ ಅಲ್ಲ ಅನುಭವಿಸೋದು, ಹೆಚ್ಚು ಅನುಭವಿಸಬೇಕಾಗಿರ್ತಕ್ಕಂಥವ್ರು ನಾವೇ ಆಗಿರ್ತೇವೆ. ಮನುಕುಲವು ಪರಿಸರದ ಅವಿಭಾಜ್ಯ ಅಂಗವಾಗಿದೆ. ಮ್ಯಾನ್ ಆರ್ ಹ್ಯೂಮನ್ ಬೀಯಿಂಗ್ ಈಸ್ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಎನ್ವಿರಾನ್ಮೆಂಟ್. ಈಸ್ ಎ ಸೋಷಿಯಲ್ ಆನಿಮಲ್. ಒಬ್ಬ ಸಮಾಜ ಜೀವಿ ಮನುಷ್ಯ. ಪರಿಸರದಲ್ಲಾಗುವ ಬದಲಾವಣೆಗಳು ಮನುಕುಲದ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಮನುಕುಲದ ಚಟುವಟಿಕೆಗಳು ಪರಿಸರದ ಮೇಲೆ ಪರಿಣಾಮ ಬೀರುತ್ತದೆ. ಆಸ್ ಯು ಸೋ ಯು ರೀಪ್. ನೀನೇನನ್ನ ಬಿತ್ತುತ್ತೀಯೋ ಆ ಫಲವನ್ನೇ ನೀನು ಅನುಭವಿಸ್ತೀಯ. ನೀನು ಬದನೆಕಾಯಿ ಬೀಜ ಹಾಕಿಬಿಟ್ಟು ನಿಂಬೆಹಣ್ಣಿನ ಮರ ನಿಂಬೆಹಣ್ಣು ಬೇಕಂದರೆ ಸಿಗೋದಿಲ್ಲ. ಹಾಗೆ ಮನುಕುಲ ಯಾವ ಚಟುವಟಿಕೆಗಳು ಪರಿಸರದಲ್ಲಿ ನಿರ್ವಹಿಸ್ತಾನೋ ಅದರ ಪರಿಣಾಮ ಅವನು ಅನುಭವಿಸ್ತಾನೆ. ಈ ನಿಟ್ಟಿನಲ್ಲಿ ಮಾನವನ ಅತಿಯಾಸೆ, ಸ್ವಾರ್ಥದಿಂದ ಪರಿಸರದಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸಿಕೊಂಡವು. ಅನೇಕ ಸಮಸ್ಯೆಗಳಿದೆ. ಈ ಪರಿಸರದ ಸಮಸ್ಯೆಗಳು ನೀವೀಗಾಗಲೇ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ತೀರಿ. 10ನೇ ತರಗತಿಯ ಪ್ರಕಾರ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಪರಿಸರದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಈ ಎರಡನ್ನು ಮಾತ್ರ. ಒಂದನೇದು ಓಝೋನ್ ಪದರ ಶಿಥಿಲೀಕರಣ, ಎರಡನೇದು ತ್ಯಾಜ್ಯ ನಿರ್ವಹಣೆ ಬಗ್ಗೆ ತಿಳಿಬೇಕಾಗುತ್ತೆ. ಆ ತ್ಯಾಜ್ಯ ನಿರ್ವಹಣೆ ಯಾವ ರೀತಿ ಮಾಡಬೇಕು ಇದನ್ನು ನಾವಿಲ್ಲಿ ತಿಳಿಯೋಣ. ಕಾರಣ ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಅನೇಕ ಪರಿಣಾಮಗಳನ್ನು ಬೀರಿದವೆ. ಆ ಪರಿಣಾಮಗಳು ಋಣಾತ್ಮಕವಾಗಿದ್ದಾವೆ. ಪರಿಸರ ಮಾಲಿನ್ಯ ಉಂಟಾಗಿದೆ, ಭೂ ತಾಪಮಾನ ಏರಿಕೆ ಹೆಚ್ಚಾಗಿದೆ, ಹಸಿರುಮನೆ ಪರಿಣಾಮ ಉಂಟಾಗಿದೆ. ಎಲ್ಲದಕ್ಕೂ ಮೀರಿ ಹೆಚ್ಚು ಓಝೋನ್ ಪದರ ಶಿಥಿಲೀಕರಣ ಉಂಟಾಗ್ಬಿಟ್ಟಿದೆ ಹಾಗೂ ತ್ಯಾಜ್ಯ ಅಧಿಕವಾಗಿದೆ. ಜನಸಂಖ್ಯೆ ಹೆಚ್ಚಾಯಿತು, ಜನಸಂಖ್ಯೆ ನಿರ್ವಹಣೆಗಳು ಹೆಚ್ಚಾಯಿತು. ಆ ತ್ಯಾಜ್ಯದ ವಿಲೇವಾರು ಮಾಡ್ತಕ್ಕಂಥ ವಿಧಾನ, ತ್ಯಾಜ್ಯವನ್ನು ಯಾವ ರೀತಿ ಮರುಚಕ್ರೀಕರಣ ಮಾಡಬೇಕು ಎಂಬುದರ ವಿಧಾನ ಎಲ್ಲವೂ ಸಹ ಸಮರ್ಪಕವಾಗಿ ಆಗಿಲ್ಲ. ಅದರ ಜಾಗೃತಿ ಮೂಡಿಸುವ ಸಲುವಾಗಿ ಪರಿಸರದಲ್ಲಿ ಆಗ್ತಕ್ಕಂಥ ಪರಿಣಾಮ ನಮ್ಮ ಚಟುವಟಿಕೆಗಳಿಂದ 10ನೇ ತರಗತಿಯಲ್ಲಿ ಈ 2 ಅಂಶಗಳನ್ನು ನಾವು ತಿಳ್ಕೊತೇವೆ. ಒಂದನೇದು ಓಝೋನ್ ಪದರ ಶಿಥಿಲೀಕರಣ, ಎರಡನೇದು ತ್ಯಾಜ್ಯ ನಿರ್ವಹಣೆ ಬಗ್ಗೆ. ನಮ್ಮ ಚಟುವಟಿಕೆಗಳು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ನೋಡಿ. ನಮ್ಮ ಚಟುವಟಿಕೆಗಳನ್ನು ಗಮನಿಸಿದ್ರೆ ಅರಣ್ಯ ನಾಶ, ಮೀನನ್ನು ಹಿಡಿಯತಕ್ಕಂಥದ್ದು, ಜಲ ಪರಿಸರ ವ್ಯವಸ್ಥೆ ನಾಶ ಮಾಡ್ತಾ ಇದ್ದೇವೆ, ನಗರೀಕರಣ, ಗಣಿಗಾರಿಕೆ, ಮೈನಿಂಗ್, ವಾಯುಮಾಲಿನ್ಯದಿಂದ ಸ್ಮಾಗ್ ಉಂಟಾಗ್ತಕ್ಕಂಥದ್ದು, ಅದರಿಂದ ಆಮ್ಲಮಳೆನೂ ಉಂಟಾಗುತ್ತೆ. ವಾಯುಮಾಲಿನ್ಯ, ಕಾರ್ಖಾನೆಗಳಿಂದ ಬಿಡುಗಡೆ ಆಗ್ತಕ್ಕಂಥ ಅನೇಕ ಹಾನಿಕಾರಕ ಅನಿಲಗಳು, ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಪರಿಣಾಮ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಇಂಥ ಅನಿಲಗಳು ಮಳೆ ಜೊತೆ ಸೇರಿ ಆಮ್ಲಮಳೆ ಉಂಟಾಗುತ್ತೆ. ಆಮ್ಲಮಳೆಯು ಹೆಚ್ಚು ಪರಿಣಾಮ ಬೀರುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ. ಕಟ್ಟಡಗಳ ನಾಶ ಆಗುತ್ತೆ, ಬೆಳೆಗಳ ಕುಸಿತ ಆಗುತ್ತೆ, ಮನುಷ್ಯರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ. ಇವೆಲ್ಲವೂ ಸಹ
ಹಾನಿಕಾರಕ ಅನಿಲಗಳು ನೇರವಾಗಿ ಪರಿಸರಕ್ಕೆ ಬಿಟ್ಟಾಗ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಡಿಫಾರೆಸ್ಟೇಷನ್, ಫಿಶರಿ, ಗ್ಲೋಬಲೈಸೇಷನ್ ಆರ್ ಅರ್ಬನೈಸೇಷನ್, ಮೈನಿಂಗ್, ಸ್ಮಾಗ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ ಎಲ್ಲವೂ ಸಹ ಮಾನವನ ಚಟುವಟಿಕೆಗಳು ಪರಿಸರದ ಮೇಲೆ ಋಣಾತ್ಮಕವಾಗಿಯೇ ಪ್ರಭಾವ ಬೀರಿದ್ದಾವೆ. ಯಾಕೆಂದರೆ ಅವನು ಅದನ್ನು ಅತಿಯಾಗಿ ಬಳಸ್ತಾ ಇದ್ದಾನೆ ಫಾರ್ ಇಸ್ ಗ್ರೀಡ್. ಓಝೋನ್ ಪದರ ಮತ್ತು ಅದರ ಶಿಥಿಲತೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಮೊದಲು ಓಝೋನ್ ಪದರ. ಓಝೋನ್ ಆಮ್ಲಜನಕದ 3 ಪರಮಾಣುಗಳನ್ನು ಹೊಂದಿರುವ ಅಣು O3. ನೀವೆಲ್ಲ ಗಮನಿಸ್ತಾ ಇದ್ದೀರಿ O3. O3 ಅತ್ಯಂತ ವಿಷಕಾರಕ. ವಾಯುಗೋಳದ ಉಷ್ಣವಲಯದಲ್ಲಿ, ಉಷ್ಣವಲಯ ಅಂದರೆ ಟ್ರೋಪೋಸ್ಪಿಯರ್, ಅತ್ಯಂತ ಕಡಿಮೆ ಪ್ರಮಾಣದ O3 ಇದೆ. ವಾಯುಗೋಳದ ಸ್ಟ್ರಾಟೋಸ್ಪಿಯರ್ನಲ್ಲಿ, ಮತ್ತೊಂದು ಪದರ ಸ್ಟ್ರಾಟೋಸ್ಪಿಯರ್, ಅಧಿಕ ಪ್ರಮಾಣದ ಓಝೋನ್ ಇದೆ. ಸ್ಟ್ರಾಟೋಸ್ಪಿಯರ್ನಲ್ಲಿ ಅಧಿಕ ಪ್ರಮಾಣದ ಓಝೋನ್ ಇದೆ. ಈ ಪದರವನ್ನೇ ಓಝೋನ್ ಪದರ ಎನ್ನುವರು. ಹಾಗಾದರೆ ವಾಯುಗೋಳದಲ್ಲಿ ಯಾವ ಪದರವನ್ನು ನಾವು ಓಝೋನ್ ಪದರ ಅಂತೇವೆ? ಸ್ಟ್ರಾಟೋಸ್ಪಿಯರ್. ಯಾಕೆ? ಅಲ್ಲಿ ಓಝೋನ್ O3 ಅಣು ಅಧಿಕ ಪ್ರಮಾಣದಲ್ಲಿ ಇದೆ. ಈ ಪದರವು ಅಧಿಕ ಶಕ್ತಿಯುತ ಹಾಗೂ ಹಾನಿಕಾರಕ UV ಕಿರಣಗಳು ಭೂಮಿಯನ್ನು ತಲುಪಲು ನಿರ್ಬಂಧಿಸುತ್ತದೆ. ನೋಡಿ, ಸೌರ ಶಕ್ತಿ, ಸೂರ್ಯನಿಂದ ಹೊರಬರ್ತಕ್ಕಂಥ ಅನೇಕ ಕಿರಣಗಳಲ್ಲಿ UV ಕಿರಣಗಳು, ಅಲ್ಟ್ರಾವೈಲೆಟ್ ರೇಸ್, ಆ UV ಕಿರಣಗಳು ಸೂರ್ಯನಿಂದ ಬರ್ತಾ ಇರೋದನ್ನು ತಡೆಯುತ್ತೆ ಈ ಸ್ಟ್ರಾಟೋಸ್ಪಿಯರ್. ಆ UV ಕಿರಣಗಳು ಅತ್ಯಂತ ಹಾನಿಕಾರಕ, ಚರ್ಮದ ಕ್ಯಾನ್ಸರ್ ತರುತ್ತೆ, ಅನೇಕ ಶ್ವಾಸಕ್ರಿಯೆಯ ರೋಗಗಳನ್ನು ಸಹ ಅದು ತರುತ್ತೆ. ಅಂಥ ಸೂರ್ಯನಿಂದ ಬರುವ UV ಕಿರಣಗಳನ್ನು ತಡೆಯತಕ್ಕಂಥದ್ದು ಈ ಓಝೋನ್ ಪದರ ಸ್ಟ್ರಾಟೋಸ್ಪಿಯರ್ನಲ್ಲಿದೆ. ಆ ಓಝೋನ್ O3 ಏನಾಗುತ್ತೆ ಅಂತ ಹೇಳಿದರೆ ಆಮ್ಲಜನಕ ಅಣು ಪ್ಲಸ್ ಆಮ್ಲಜನಕ ಪರಮಾಣು ಉಂಟಾಗುತ್ತೆ. ಶುಷ್ಕ ಆಮ್ಲಜನಕ ಅಂತ ಕರೀತೇವೆ. ಯಾವಾಗ? ಅದು ವಿಭಜನೆ ಆದಾಗ, ಸೂರ್ಯನಿಂದ ಕಿರಣಗಳು UV ಕಿರಣಗಳು ಬಿದ್ದಾಗ ಓಝೋನ್ O2 ಮತ್ತು O ಉಂಟಾಗುತ್ತೆ. ಇದು ಓಝೋನ್ ಪದರ. ನಾವಿಲ್ಲಿ ಗಮನಿಸ್ತೇವೆ ನೋಡಿ, ಓಝೋನ್ ಪದರ ಸೂರ್ಯನಿಂದ ಬರ್ತಕ್ಕಂಥ UV ಕಿರಣಗಳು, ಈ ಸ್ಟ್ರಾಟೋಸ್ಪಿಯರ್ ಏನಿದು ಈ UV ಕಿರಣಗಳನ್ನು ಈ ಪದರ ತಡೆಯುತ್ತೆ. ತಡೆಯೋದ್ರಿಂದ ಇಲ್ಲಿರ್ತಕ್ಕಂಥ ಮನುಕುಲಕ್ಕೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಈ ಪದರ ನಾಶ ಆಗ್ತಾ ಇದೆ, ಈ ಪದರ ಶಿಥಿಲೀಕರಣ ಹೊಂದ್ತಾ ಇದೆ. ಓಝೋನ್ ಶಿಥಿಲೀಕರಣ. ಓಝೋನ್ ಪದರ ತೆಳುವಾಗುವುದೇ ಓಝೋನ್ ಶಿಥಿಲೀಕರಣ. ಏನದಕ್ಕೆ ಏನು ಕಾರಣ? ಏನು? ಕ್ಲೋರೋಫ್ಲೂರೋ ಕಾರ್ಬನ್ನುಗಳು ಮೂಲ ಕಾರಣ. CFCs, ಸಾರಜನಕದ ಆಕ್ಸೈಡ್ಗಳು, NOx ನೈಟ್ರೋಜನ್ ಡೈಆಕ್ಸೈಡ್ ಆಗ್ಬೋದು, ನೈಟ್ರಸ್ ಆಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ಆಕ್ಸೈಡ್ಗಳು, ನೈಟ್ರೋಜನ್ನ ಆಕ್ಸೈಡ್ಗಳು, ಹಾಗೂ ಮೀಥೇನ್, ಎ ಸಿಂಪಲ್ ಹೈಡ್ರೋಕಾರ್ಬನ್, ಸರಳ ಹೈಡ್ರೋಕಾರ್ಬನ್, ಆಲ್ಕೇನ್ ಗುಂಪು CH4 ಓಝೋನ್ ನಾಶಕ್ಕೆ ಕಾರಣವಾಗುತ್ತವೆ. ನೋಡಿ, ಈ ಅನಿಲಗಳು CFCಗಳು, ನೈಟ್ರೋಜನ್ನ ಆಕ್ಸೈಡ್ಗಳು ಹಾಗೂ ಮೀಥೇನ್ ಅನಿಲ ಓಝೋನ್ ಪದರ ಶಿಥಿಲೀಕರಣಕ್ಕೆ ಕಾರಣವಾಗಿದೆ. ಓಝೋನ್ ಶಿಥಿಲೀಕರಣದ ಮೂಲಗಳು ಯಾವುವು? ಆ ಅನಿಲಗಳು ಬಿಡುಗಡೆ ಆಗಬೇಕಾದ್ರೆ ಅವೆಲ್ಲಿಂದ ಬರ್ತಾ ಇದ್ದಾವೆ? ಇಲ್ಲಿ ನೋಡ್ತಾ ಇದ್ವಿ, ತಂಗುಳು ಪೆಟ್ಟಿಗೆ, ರೆಫ್ರಿಜರೇಟರ್, ಹಾಗೂ ಬಳಸ್ತಕ್ಕಂಥ ಪರ್ಫ್ಯೂಮ್ಸ್, ಏರೋಸಾಲ್, ಸ್ಪ್ರೇಗಳು ಮತ್ತು AC ತಂಪು ಪೆಟ್ಟಿಗೆಗಳು, ಏರ್ ಕೂಲರ್ಸ್, ರೆಫ್ರಿಜರೇಟರ್ಗಳು, ಹವಾ ನಿಯಂತ್ರಣಗಳು, ಅಗ್ನಿಶಾಮಕ, ಏರೋಸಾಲ್, ಸ್ಪ್ರೇ, ಜೆಟ್ ಮತ್ತು ರಾಕೆಟ್ಗಳು, ಇವುಗಳಿಂದ ಓಝೋನ್ ಪದರ ನಾಶ ಆಗುವುದಕ್ಕೆ
ಅನಿಲಗಳು ಬಿಡುಗಡೆ ಆಗ್ತವೆ. ಅವು ಯಾವ್ಯಾವು? ಕ್ಲೋರೋಫ್ಲೂರೋ ಕಾರ್ಬನ್ಗಳು, ಮೀಥೇನ್, ನೈಟ್ರೋಜನ್ ಆಕ್ಸೈಡ್ಗಳು. ಸೂಚನೆ: ಕ್ಲೋರೋಫ್ಲೂರೋ ಕಾರ್ಬನ್, ಹ್ಯಾಲೋಜನ್ಸ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಮತ್ತು ಕ್ಲೋರಿನ್ ಓಝೋನ್ ಪದರ ನಾಶಕ್ಕೆ ಕಾರಕಗಳು. ಅವು ಮೂಲ ಅನಿಲಗಳಾದರೆ ಉಳಿದ ಅನಿಲಗಳು, ಎಲ್ಲ ಅನಿಲಗಳು ಸೇರ್ತಾ ಇದ್ದಾವೆ ಇಲ್ಲಿ. ಇವುಗಳಿಂದ ಹೆಚ್ಚು ಬಿಡುಗಡೆ ಆಗ್ತಕ್ಕಂಥ ಹಾನಿಕಾರಕ ಅನಿಲಗಳು ಈ ಓಝೋನ್ ಪದರ ನಾಶ ಮಾಡ್ತಾ ಇದ್ದಾವೆ. ಇದರ ಪರಿಣಾಮ ಏನು? ಚರ್ಮದ ಕ್ಯಾನ್ಸರ್ ಮತ್ತು ಸರ್ಪಸುತ್ತು, ಹರ್ಪೀಸ್, ಸ್ಕಿನ್ ಕ್ಯಾನ್ಸರ್ ಆ್ಯಂಡ್ ಹರ್ಪೀಸ್. ದೃಷ್ಟಿ ದೋಷಗಳು, ಪ್ರಮುಖವಾಗಿ ಕಣ್ಣಿನ ಪೊರೆ ಬರುವಿಕೆ. ಜೀವಿಗಳಲ್ಲಿ ಪೊರೆ ಬರುವಿಕೆ ವಯಸ್ಸಾದಾಗ ಸಾಮಾನ್ಯ ಅದು. ಆದರೆ ಓಝೋನ್ ಪದರ ನಾಶ ಆದಾಗ ವಯಸ್ಕರಲ್ಲೇ ಪೊರೆ ಬರುವಿಕೆ ಉಂಟಾಗ್ತಾ ಇದೆ. ಅಂದರೆ ಅಲ್ಲಿಗೆ ಸೂರ್ಯನಿಂದ ಬರ್ತಕ್ಕಂಥ UV ಕಿರಣಗಳು ಭೂಮಿಯನ್ನು ತಲುಪ್ತಾ ಇದ್ದಾವೆ. ಅಲ್ಲಿ ಸ್ಟ್ರಾಟೋಸ್ಪಿಯರ್ ಅಥವಾ ಓಝೋನ್ ಪದರ ನಾಶ ಆಗಿದೆ ಎಂಬುದು ತಿಳಿಯುತ್ತೆ. ಜೀವಿಗಳಲ್ಲಿ ಜೀವನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಇಮ್ಯುನಿಟಿ ಪವರ್. ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಕುಂಠಿತಗೊಳ್ಳುತ್ತದೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಭೂ ತಾಪಮಾನ ಏರಿಕೆ ಉಂಟಾಗುತ್ತೆ. ನೋಡಿ, ಪರೋಕ್ಷವಾಗಿ ಸಸ್ಯಗಳು ಆಹಾರ ತಯಾರಿಸಲ್ಲ. ಆಹಾರ ತಯಾರಿಸಿಲ್ಲ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತೆ ವಾತಾವರಣದಲ್ಲಿ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಯ್ತಂದರೆ ಆ ಪ್ರದೇಶದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ಯಾಕೆ ಅಂತೇಳಿದರೆ ಸೂರ್ಯನಿಂದ ಬಂದಿರತಕ್ಕಂಥ ಉಷ್ಣ ಮತ್ತೆ ಹಿಂತಿರುಗೋದಿಲ್ಲ ಕಾರ್ಬನ್ ಡೈಆಕ್ಸೈಡ್ ಇರುವಾಗ. ಆಗ ಅಲ್ಲಿ ಶಾಖ ಹೆಚ್ಚಾಗುತ್ತೆ. ಆವಾಗಲೇ ಭೂ ತಾಪಮಾನ ಏರಿಕೆ ಉಂಟಾಗುತ್ತೆ ಅಂತ ನಾವು ಹೇಳ್ತೀವಿ. ಜೀವಿಗಳಲ್ಲಿ ಉತ್ಪರಿವರ್ತನೆ ಕಂಡುಬರುತ್ತದೆ. ಉತ್ಪರಿವರ್ತನೆ ಅಂದರೆ ಏನು? ಜೀನುಗಳಲ್ಲಿ, ವರ್ಣತಂತುಗಳಲ್ಲಿ ದಿಢೀರ್ ಬದಲಾವಣೆ ಉಂಟಾಗುತ್ತೆ ಜೀವಿಗಳಲ್ಲಿ. ಉತ್ಪರಿವರ್ತನೆ, ಮ್ಯೂಟೇಷನ್, ಸಡನ್ ಚೇಂಜ್ ಇನ್ ದ ಜೀನ್ಸ್. ಅನುವಂಶೀಯ ಲಕ್ಷಣಗಳಲ್ಲಿ ತ್ವರಿತ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಈ ಒಂದು ಓಝೋನ್ ಪದರ ನಾಶದಿಂದ. ಆ ನಾಶದಿಂದ ಹೊರಬರ್ತಾ ಇರ್ತಕ್ಕಂಥ UV ಕಿರಣಗಳು. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ನಡೆಯಲ್ಲ, ಆವಾಗ ಎಲೆಗಳು ಹಸಿರುತನ ಕಳ್ಕೊತವೆ. ಈಟಿಯೋಲೇಟೆಡ್ ಲೀಫ್ ಅಂತ ನಾವು ಹೇಳ್ತೀವಿ. ಹಾಗೂ ಅವಿಲ್ಲಿ ಗಮನಿಸ್ತಾ ಇದ್ದಂಗೆ ಚರ್ಮದ ಕ್ಯಾನ್ಸರ್. ನೋಡಿ, ಇಲ್ಲಿ ಚರ್ಮದ ಕ್ಯಾನ್ಸರ್, ಒಂದು ವಿಧದ ಚರ್ಮದ ಕ್ಯಾನ್ಸರ್ ಇಲ್ಲಿ ಚಿತ್ರಣದಲ್ಲಿ. ಹರ್ಪೀಸ್, ಸರ್ಪಸುತ್ತು, ಇದು ಮಗುವಿನ ತಲೆಯ ಮೇಲೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಚಿತ್ರಣ ಇದು. ನಿಮ್ಮ ಗಮನಕ್ಕೆ ಸಿಂಪ್ಟಮ್ಸ್ ಹೇಗಿರ್ತವೆ, ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ತವೆ ಅಂದರೆ ಚರ್ಮದ ಕ್ಯಾನ್ಸರ್ ಆಗಲಿ, ಸರ್ಪಸುತ್ತುಗಾಗಲಿ. ನಿವಾರಣೋಪಾಯ. ಈಗ ನಾವು ತಿಳ್ಕೊಂಡ್ವಿ ಓಝೋನ್ ಅಂದರೆ ಏನು, ಓಝೋನ್ ಪದರ ಏನು, ಓಝೋನ್ ಪದರ ಶಿಥಿಲೀಕರಣದ ಮೂಲಗಳು ಯಾವುವು, ಅನಿಲಗಳು ಯಾವುವು, ಅದರ ಪರಿಣಾಮ ಏನು, ಇದಕ್ಕೆ ನಿವಾರಣೋಪಾಯ ಏನು. CFCಗಳನ್ನು ಹೊರಬಿಡುವ ಮೂಲಗಳನ್ನು ಬಳಸದೇ ಇರುವುದು. ಯಾವ ಮೂಲದಿಂದ ಈ ಅನಿಲಗಳು ಬರ್ತಾ ಇದ್ದಾವೋ ಅವುಗಳ ಬಳಕೆಯನ್ನು ನಿಧಾನವಾಗಿ ನಿಲ್ಲಿಸ್ಬಿಡಬೇಕು, ಕಡಿಮೆ ಮಾಡಬೇಕು, ನಂತರ ನಿಲ್ಲಿಸ್ಬಿಡಬೇಕು. ಪರ್ಯಾಯವಾಗಿ ಹೈಡ್ರೋಫ್ಲೂರೋಕಾರ್ಬನ್ ಮತ್ತು ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ಗಳನ್ನು ಬಳಸಬೇಕು. ಹೈಡ್ರೋಫ್ಲೂರೋಕಾರ್ಬನ್ HFC, ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ HClFC ಇವುಗಳನ್ನು ಬಳಸಬೇಕಾಗುತ್ತೆ. ತ್ಯಾಜ್ಯ ನಿರ್ವಹಣೆ. ತ್ಯಾಜ್ಯ ಅಂದ ತಕ್ಷಣ ವೇಸ್ಟ್ ನಥಿಂಗ್ ಈಸ್ ವೇಸ್ಟ್ ಇನ್ ದ ಕ್ರಿಯೇಷನ್ ಅಂತ ಹೇಳ್ತಾರೆ. ಯಾವುದು ಉಪಯೋಗ ಇಲ್ಲ ಅಂತ ಹೇಳೋ ಹಂಗಿಲ್ಲ, ಅದರ ಸದ್ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು. ಅದನ್ನೇ ತ್ಯಾಜ್ಯ ವಿಲೇವಾರು, ವೇಸ್ಟ್ ಮ್ಯಾನೇಜ್ಮೆಂಟ್. ದಿನನಿತ್ಯ ಬಳಸುವ ವಸ್ತುಗಳಲ್ಲಿ ಅನುಪಯುಕ್ತ ಹಾಗೂ ಅವಶ್ಯಕವಲ್ಲದ ಪದಾರ್ಥಗಳನ್ನು ತ್ಯಾಜ್ಯ ಎನ್ನುವರು.
ವೈಜ್ಞಾನಿಕವಾಗಿ ತ್ಯಾಜ್ಯ ಅಂತ ಹೇಳಿದರೆ ಅನುಪಯುಕ್ತವಾಗಿರ್ತಕ್ಕಂಥ ವಸ್ತುಗಳು ಹಾಗೂ ಅವಶ್ಯಕವಲ್ಲದ ವಸ್ತುಗಳು, ಅವುಗಳನ್ನು ತ್ಯಾಜ್ಯ ಅಂತ ನಾವು ಕರೀತೇವೆ. 3 ವಿಧದ ತ್ಯಾಜ್ಯಗಳಿದ್ದಾವೆ: ಘನ ತ್ಯಾಜ್ಯ, ದ್ರವ ತ್ಯಾಜ್ಯ, ಅನಿಲ ತ್ಯಾಜ್ಯ. ಘನ ತ್ಯಾಜ್ಯ ಆಹಾರ, ಸಗಣಿ, ಮಲ, ಕೈಗಾರಿಕಾ ಮತ್ತು ರಾಸಾಯನಿಕ ತ್ಯಾಜ್ಯಗಳು. ದ್ರವ ತ್ಯಾಜ್ಯ ಕೈಗಾರಿಕೆಗಳಿಂದ ಹೊರಸೂಸುವ ವಸ್ತುಗಳು, ಒಳಚರಂಡಿ ನೀರು, ಇವೆಲ್ಲವೂ ಸಹ ದ್ರವ ತ್ಯಾಜ್ಯ. ಅನಿಲ ತ್ಯಾಜ್ಯ ಆಟೋಮೊಬೈಲ್ ಹಾಗೂ ಚಿಮಣಿಗಳಿಂದ ಹೊರಸೂಸುವ ಹೊಗೆ, ಇದು ಅನಿಲ ತ್ಯಾಜ್ಯ. ಹೀಗೆ 3 ವಿಧದ ತ್ಯಾಜ್ಯಗಳು: ಘನ, ದ್ರವ, ಅನಿಲ. ತ್ಯಾಜ್ಯ ಅನುಪಯುಕ್ತ, ಅವಶ್ಯಕವಲ್ಲದ ಪದಾರ್ಥಗಳು. ಘನ ತ್ಯಾಜ್ಯ ಚಿತ್ರಣದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ದ್ರವ ತ್ಯಾಜ್ಯ ಯಾವ ರೀತಿ ಕಾರ್ಖಾನೆಗಳಿಂದ ನೇರವಾಗಿ ಅದರ ಶುದ್ಧೀಕರಣ ನಿರ್ವಹಣೆ ಮಾಡದೆ ಸಂಸ್ಕರಣೆ ಮಾಡದಲೇ ನೇರವಾಗಿ ಹರಿಯತಕ್ಕಂಥ ನದಿ ಅಥವಾ ಕೆರೆಗಳಿಗೆ ಆ ಕಾರ್ಖಾನೆಗಳಿಂದ ಅನುಪಯುಕ್ತ ದ್ರವವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಅನಿಲ ತ್ಯಾಜ್ಯ ಕಾರ್ಖಾನೆಗಳಿಂದ ಆ ಅನಿಲಗಳನ್ನು ಒಮ್ಮೆ ಪರೀಕ್ಷೆ ಮಾಡ್ದಲೇ, ಎಮಿಷನ್ ಟೆಸ್ಟ್ ಮಾಡ್ದಲೇ ನೇರವಾಗಿ ವಾಯುಮಂಡಲಕ್ಕೆ ಬಿಡೋದ್ರಿಂದ. ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ಘನ ತ್ಯಾಜ್ಯಗಳು. ನಾವು ಒಂದು ರೀತಿ ನೋಡಿದ್ವಿ, ಘನ, ದ್ರವ, ಅನಿಲ. ಈಗ ಜೈವಿಕ ವಿಘಟನೆ ಆಗುವ, ಜೈವಿಕ ವಿಘಟನೆ ಆಗದ, ಅದನ್ನೇ ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು. ನೋಡಿ, ಇಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು. ಸೂಕ್ಷ್ಮಾಣುಜೀವಿಗಳ ಪ್ರಭಾವದಿಂದ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳು. ಆ ಸೂಕ್ಷ್ಮಾಣುಜೀವಿಗಳು ವಿಘಟನೆ ಮಾಡೋದ್ರಿಂದ ಪರಿಸರದಲ್ಲಿ ಸಮತೋಲನತೆ ಉಂಟಾಗುತ್ತದೆ, ಪೋಷಕಾಂಶಗಳ ಮರುಚಕ್ರೀಕರಣತೆ ಉಂಟಾಗುತ್ತದೆ. ಇದನ್ನು ನಾವೀಗಾಗಲೇ ತಿಳಿದಿದ್ವಿ ಒಂದು ಪ್ರಶ್ನೆಯಲ್ಲಿ, ವಿಘಟಕರ ಪಾತ್ರ ಏನು ಅಂತ. ಅವು ಯಾವ ತ್ಯಾಜ್ಯವನ್ನು ವಿಘಟಿಸ್ತವೆ? ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು. ಅವು ಯಾವುವು ಅಂತ ಹೇಳಿದ್ರೆ, ಸಗಣಿ, ಹಣ್ಣು ತರಕಾರಿ ಸಿಪ್ಪೆ, ಕಾಗದ, ಒಳಚರಂಡಿ ನೀರು. ಗೃಹ ಬಳಕೆಯಲ್ಲಿ ಅಡುಗೆ ಮನೆಯಲ್ಲಿ ತಯಾರಿಸಿದ ಎಲ್ಲ ಆಹಾರ ಪದಾರ್ಥಗಳು ಸಹ ಜೈವಿಕ ವಿಘಟನೆಗೆ ಒಳಗಾಗುತ್ತವೆ. ಈ ಜೈವಿಕ ವಿಘಟನೆಗೆ ಒಳಗಾಗಿ ಪೋಷಕಾಂಶಗಳು ಮರುಚಕ್ರೀಕರಣ ಆಗ್ತಾ ಇದ್ರೂ ವಿಘಟನೆಗೆ ಒಳಗಾಗುವ ಸಂದರ್ಭದಲ್ಲಿ ಅನೇಕ ಪರಿಣಾಮಗಳನ್ನು ಮನುಷ್ಯ ಎದುರಿಸಬೇಕಾಗುತ್ತೆ, ಪ್ರಾಣಿಗಳು ಎದುರಿಸಬೇಕಾಗುತ್ತೆ. ಮೊದಲನೇದು, ವಿಘಟನೆಯಿಂದ ದುರ್ಗಂಧ. ಖಂಡಿತ ಆ ವಿಘಟನೆ ನಿಧಾನಗತಿಯಲ್ಲಾಗುತ್ತೆ, ಆಗ ದುರ್ಗಂಧ, ಒಳ್ಳೆಯ ವಾಸನೆ ಬರೋದಿಲ್ಲ. ಹರಡುವ ಕಾಯಿಲೆಗಳಾದ ಕಾಲರ, ವಿಷಮಶೀತ ಜ್ವರ, ಕ್ಷಯ ಇತ್ಯಾದಿ ಉಂಟು ಮಾಡುತ್ತದೆ. ನೋಡಿ, ಜೈವಿಕ ವಿಘಟನೆ ಆಗ್ತಾ ಇದ್ರೂ ಸಹ ತ್ಯಾಜ್ಯ ನಮಗೆ ಅನೇಕ ದುಷ್ಪರಿಣಾಮಗಳಿದ್ದಾವೆ. ಒಂದು, ವಾಸನೆ, ಒಳ್ಳೆಯ ವಾಸನೆ ಬರೋದಿಲ್ಲ. ಎರಡನೇದಾಗಿ ಹರಡುವ ಕಾಯಿಲೆಗಳು ಉಂಟಾಗುತ್ತೆ, ಸೊಳ್ಳೆಗಳ ಸಂತತಿ ಹೆಚ್ಚಾಗುತ್ತೆ, ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರಗಳು ಹೆಚ್ಚಾಗುತ್ತೆ, ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತದೆ ಅಧಿಕ ಆದಂಗೆ. ನೋಡಿ, ಇದರಿಂದ ಸಹ ಪರಿಣಾಮ ಇದೆ. ಇದು ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯ. ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ನೈಸರ್ಗಿಕವಾಗಿ ಸೂಕ್ಷ್ಮಾಣು ಜೀವಿಗಳ ಪ್ರಭಾವದಿಂದಲೂ, ಅವು ಪ್ರಭಾವ ಬೀರೋದೇ ಇಲ್ಲ, ಅವುಗಳ ಪ್ರಭಾವದಿಂದಲೂ ಸಹ ವಿಘಟನೆ ಆಗೋದೇ ಇಲ್ಲ, ವಿಘಟನೆ ಆಗದ ತ್ಯಾಜ್ಯ. ಉದಾಹರಣೆಗೆ ಪ್ಲಾಸ್ಟಿಕ್, ಗಾಜು, ಡಿ ಡಿ ಟಿ ಪದ ವಿಸ್ತರಿಸಿ
ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಅಂತ ಕರಿತೀವಿ. ಕೈಗಾರಿಕಾ ರಾಸಾಯನಿಕಗಳು ಮತ್ತು ಭಾರಲೋಹಗಳು, ಹೆವಿ ಮೆಟಲ್ಸ್, ಇವೆಲ್ಲವೂ ಸಹ ವಿಘಟನೆಗೆ ಒಳಗಾಗಲ್ಲ. ಸೂಕ್ಷ್ಮಾಣುಜೀವಿಗಳ ಪ್ರಭಾವ ಅವುಗಳ ಮೇಲೆ ಬೀರಲ್ಲ. ಪ್ಲಾಸ್ಟಿಕ್, ಗಾಜು, ಇದರಿಂದ ಏನಾಗುತ್ತೆ, ಮುಖ್ಯವಾಗಿ DDT ಅಂದ ತಕ್ಷಣ ಒಂದು ಪದ ನೆನಪಿಗೆ ಬರುತ್ತೆ, ಜೈವಿಕ ಸಂವರ್ಧನೆ. ಯಾವ ಪದ ಅದು? ಜೈವಿಕ ಸಂವರ್ಧನೆ. ಜೈವಿಕ ಸಂವರ್ಧನೆ ಏನು? ಜೈವಿಕ ಸಂವರ್ಧನೆ ಅಂದರೆ ವಿಘಟನೆ ಆಗದ ಪದಾರ್ಥಗಳು ಪೋಷಣಾಸ್ತರಗಳಲ್ಲಿ ಹೆಚ್ಚಾಗ್ತಾ ಇದ್ದಂಗೆ ಅದರ ಸಾಂದ್ರತೆ ಹೆಚ್ಚಾಗುತ್ತೆ. ಇದು ಜೀವಿಗಳ ಉಳಿದ ಪೋಷಣಾಸ್ತರಗಳಿಗೆ ತಲುಪುತ್ತದೆ. ಇದನ್ನೇ ಜೈವಿಕ ಸಂವರ್ಧನೆ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಬಯೋಮ್ಯಾಗ್ನಿಫಿಕೇಶನ್. The increase of non-degradable pollutants in the ecosystem will enter to different trophic levels and its concentration also increases. This is called biomagnification. ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ, ತಾಯಿ ತನ್ನ ಮೊಲೆ ಹಾಲನ್ನು ಮಗುಗೆ ಕುಡಿಸ್ಬೇಕಾದ್ರೂ ವೈದ್ಯರನ್ನು ಕೇಳಬೇಕಾಗತ್ತೆ. ಅನೇಕ ವೈದ್ಯರು ತಾಯಂದಿರಿಗೆ ಹೇಳ್ತಾರೆ, ನಿಮ್ಮ ಮೊಲೆ ಹಾಲನ್ನು ಮಗುಗೆ ಕೊಡಬೇಡಿ ಅಂತ. ಯಾಕೆ? ರಾಸಾಯನಿಕಗಳನ್ನೇ ನಾವು ಸ್ವೀಕರಿಸ್ತಾ ಇದ್ದೇವೆ. ಇಂದು ಕೃಷಿ ಬೆಳೆಯಲ್ಲಿ ಮಾನವ ತನ್ನ ದುರಾಸೆಯಿಂದ ಒಂದು ಮಣ್ಣಲ್ಲಿ ಬೆಳಿಬೇಕಾಗಿರೋ 1 ಅಥವಾ 2 ಬೆಳೆ ಬದಲಿಗೆ 4 ಬೆಳೆ ಬೆಳೀತಾ ಇದ್ದಾನೆ, ಕೃತಕ ರಾಸಾಯನಿಕ ಫಲವತ್ಕಾರಕಗಳನ್ನು ಬಳಸಿ. ಅಷ್ಟೇ ಅಲ್ಲ, ಪಿಡುಗುನಾಶಕ, ದಂಶಕನಾಶಕ, ಕೀಟನಾಶಕ, ಈ ಎಲ್ಲ ನಾಶಕಗಳ ರಾಸಾಯನಿಕಗಳನ್ನು ಬಳಸಿ ನಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಈ ರಾಸಾಯನಿಕಗಳನ್ನೇ ಸೇವಿಸ್ತಾ ಇರ್ತೇವೆ. ಇದರಿಂದ ವೈದ್ಯರು ಕೆಲವೊಂದು ತಾಯಂದಿರಿಗೆ ಸಲಹೆಯನ್ನು ನೀಡ್ತಾರೆ, ನಿಮ್ಮ ಮಗುವಿಗೆ ನೀವು ಮೊಲೆ ಹಾಲು ನೀಡಬೇಡಿ ಅಂತ. ಯಾಕಂದರೆ ಅದು ರಾಸಾಯನಿಕಗಳಿಂದ ತುಂಬಿರುತ್ತೆ ಅಂತ. ಅದ ಕಾರಣ ಜೈವಿಕ ಸಂವರ್ಧನೆ. ಯಾಕೆ ಜೈವಿಕ ಸಂವರ್ಧನೆ ಉಂಟಾಗುತ್ತೆ ಅಂದರೆ, ವಿಘಟನೆ ಆಗದೇ ಇರ್ತಕ್ಕಂಥ ಪದಾರ್ಥಗಳು ತಮ್ಮ ಸಾಂದ್ರತೆಯನ್ನು ಹೆಚ್ಚಿಸ್ಕೊಳ್ತವೆ. ಇದರ ಪರಿಣಾಮನೂ ಇದೆ. ಏನಿದ್ರ ಪರಿಣಾಮ? ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುತ್ತದೆ. ಈಗಾಗಲೇ ತಿಳಿಸಿದೆ, ಅದು ಮಣ್ಣಿನ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆಯು ಏರುಪೇರಾಗುತ್ತದೆ, ಫಲವತ್ತತೆ ಕ್ಷೀಣಿಸುತ್ತದೆ. ಈಗಾಗಲೇ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಹೋಗುತ್ತೆ. ಇದು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ. ಸೂಕ್ಷ್ಮಾಣು ಜೀವಿಗಳ ಪ್ರಭಾವದಿಂದಲೂ ವಿಘಟನೆ ಆಗೋದಿಲ್ಲ. ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯ ಇಲ್ಲಿ ನಾವು ಗಮನಿಸ್ತಾ ಇದ್ವಿ, ಹಣ್ಣು ತರಕಾರಿಗಳ ಚಿತ್ರಣವನ್ನು. ಜೈವಿಕ ವಿಘಟನೆಗೆ ಒಳಗಾಗದ, ಇದನ್ನು ನಾವು ಇಂಗ್ಲಿಷ್ನಲ್ಲಿ ಬಯೋಡಿಗ್ರೇಡಬಲ್, ಬಯೋಡಿಗ್ರೇಡಬಲ್ ವೇಸ್ಟ್, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ತ್ಯಾಜ್ಯ ವಿಲೇವಾರಿ ವಿಧಾನಗಳು. ಹಾಗಾದರೆ ಆ ತ್ಯಾಜ್ಯ ಬರ್ತಾ ಇದೆ, ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು. ವಿಘಟನೆ ಆಗುವ ತ್ಯಾಜ್ಯ ಆಗಿರ್ಬೋದು, ವಿಘಟನೆ ಆಗದ ತ್ಯಾಜ್ಯ ಆಗಿರ್ಬೋದು. ಅವುಗಳ ವಿಲೇವಾರು ಒಂದು ಚಿತ್ರಣ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಿಯೂಸ್, ರೆಡ್ಯೂಸ್, ರೀಸೈಕಲ್, 3 Rಗಳು. ರಿಯೂಸ್ ಮರುಬಳಕೆ ಮಾಡಿ, ರೆಡ್ಯೂಸ್ ಇತಿಮಿತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿ, ರೀಸೈಕಲ್ ಮರುಚಕ್ರೀಕರಣ ಮಾಡಿ ಬಳಸಿ. ಲ್ಯಾಂಡ್ ಫಿಲ್ಸ್. ಏನು ಲ್ಯಾಂಡ್ ಫಿಲ್ಸ್ ಅಂತ ಹೇಳಿದ್ರೆ, ಇಂಗ್ಲೀಷ್ನಲ್ಲಿ ಅದೇ ಭಾಷೆ ಬಳಸಿದ್ದೇನೆ, ಕನ್ನಡದಲ್ಲಿ ಅಕ್ಷರಗಳು ಬದಲಾವಣೆ ಅಷ್ಟೇ. ಲ್ಯಾಂಡ್ ಫಿಲ್ಸ್ ಅಂದರೆ ಯಾವುದೋ ಒಂದು ಪ್ರದೇಶ ಫಲವತ್ತೇ ಇಲ್ಲ, ಮಣ್ಣು ಒಂದು
ಒಂದು ನಗರದಲ್ಲೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲೋ ಫಲವತ್ತತೆ ಇಲ್ಲ, ಯಾರೂ ಆ ಪ್ರದೇಶವನ್ನು ಬಳಸ್ತಾ ಇಲ್ಲ ಅಂದರೆ ಆ ಪ್ರದೇಶದಲ್ಲಿ ದೊಡ್ಡ ಗುಂಡಿಯನ್ನು ನಾವು ತೋಡಬೇಕು. ಇರ್ತಕ್ಕಂಥ ಎಲ್ಲ ವಿಘಟನೆ ಆಗುವ ತ್ಯಾಜ್ಯಗಳು ಒಂದು ಗುಂಡಿಗೆ ಹಾಕ್ತೀವಿ, ವಿಘಟನೆ ಆಗದ ತ್ಯಾಜ್ಯಗಳು ಮರೊಂದು ಗುಂಡಿಗೆ ಹಾಕ್ತೇವೆ. ಹಾಕ್ಬಿಟ್ಟು ವಿಘಟನೆ ಆಗೋದನ್ನು ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಡಬೇಕು. ಲ್ಯಾಂಡ್ ಲ್ಯಾಂಡನ್ನು ಫಿಲ್ ಮಾಡೋದು ತ್ಯಾಜ್ಯದಿಂದ. ವಿಘಟನೆ ಆಗದೇ ಇರೋದನ್ನು ಸಹ ಮಣ್ಣು ಮುಚ್ಚಿರಬೇಕು. ಇಲ್ಲ ಅಂದರೆ ಅದನ್ನು ನಾವು ಸುಡಬಹುದು ಸಹ. ಅದನ್ನು ನಾವಿಲ್ಲಿ ಹೇಳ್ತೇವೆ ದಹಿಸುವುದು ಅಂತ ಹೇಳ್ತೇವೆ. ಆದರೆ ದಹನ ಕ್ರಿಯೆ ಹೇಗಿರಬೇಕಂದ್ರೆ, ನಾವು ಪ್ರದೇಶ ಏನು ದಹನ ಮಾಡೋದಕ್ಕೆ, ತ್ಯಾಜ್ಯಗಳ ದಹನಕ್ಕಾಗಿ ಪ್ರದೇಶ ನಾವೇನನ್ನು ಸೂಚಿಸ್ತೇವೋ ಆ ಪ್ರದೇಶ ನಗರದ ಆಚೆ ಇರಬೇಕು. ಜನ ಓಡಾಡ್ತಕ್ಕಂಥ ಸ್ಥಳದಲ್ಲಿ ಅದು ಇರಬಾರ್ದು. ಇದರಿಂದ ಹಾನಿನೇ ಉಂಟಾಗುತ್ತೆ. ಮತ್ತೆ ಲ್ಯಾಂಡ್ ಫಿಲ್ಸ್, ತ್ಯಾಜ್ಯ ಮರುಬಳಕೆ. ಆ ಮರುಬಳಕೆಗೆ ರಿಯೂಸ್, ರೆಡ್ಯೂಸ್, ರೀಸೈಕಲ್. ಕಾಂಪೋಸ್ಟ್ ತಯಾರಿಕೆ, ಗೊಬ್ಬರಗಳನ್ನು ನಾವೇ ನೈಜವಾಗಿ ತಯಾರಿಸ್ತಕ್ಕಂಥದ್ದು. ಹೆಚ್ಚಿನವರು ರೈತರಿದ್ದೀರಿ, ಹೆಚ್ಚಿನ ಮನೆಗಳಲ್ಲಿ ತಮ್ಮ ನಿಜವಾದ ಉದ್ದಿಮೆನೇ ಕೃಷಿಯನ್ನು ಖುಷಿಯಾಗಿ ಮಾಡ್ತೀರಿ. ಆ ಕೃಷಿ ಖುಷಿಯಾಗಿ ಆಗಲೇಬೇಕು. ಯಾಕೆ, ನಮ್ಮ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥದ್ದು. ಭಾರತದ ಬೆನ್ನೆಲುಬೇ ಹಳ್ಳಿಗಳು. ಅಂಥ ಹಳ್ಳಿಗಳಲ್ಲಿ ಮುಖ್ಯ ಉದ್ದಿಮೆನೇ ಕೃಷಿ. ಆ ಕೃಷಿಗೋಸ್ಕರ ನಾವು ರಸಗೊಬ್ಬರಗಳ ಬದಲಿಗೆ ನೈಜ ಗೊಬ್ಬರವನ್ನು ಬಳಸ್ತಕ್ಕಂಥದ್ದು, ನಾವೇ ತಯಾರಿಸ್ತಕ್ಕಂಥದ್ದು. ಮನೇಲಿ ಆಹಾರ ತಯಾರಿಸ್ತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ಸಿಪ್ಪೆ, ಹಣ್ಣಿನ ಸಿಪ್ಪೆ, ತರಕಾರಿ ಸಿಪ್ಪೆ, ಬೇಡ ಈ ಒಂದು ಅನ್ನ ಬೇಯಿಸಿದ ಪದಾರ್ಥ ಅವೆಲ್ಲ ಉಳಿದಿತ್ತಂತ ಹೇಳಿದ್ರೆ ನಾವೇ ಒಂದು ಚಿಕ್ಕ ಗುಂಡಿಯನ್ನು ತೋಡ್ಬಿಟ್ಟು ಅದರಲ್ಲಿ ಅದನ್ನೆಲ್ಲ ಹಾಕಿ ಅದ್ರ ಜೊತೆ ಸ್ವಲ್ಪ ಸಗಣಿ ಹಾಗೂ ಕೆಂಪು ಮಣ್ಣೆಲ್ಲ ಹಾಕಿ ಒಂದು ಸ್ವಲ್ಪ ದಿನ ಇಟ್ಟರೆ ಒಂದು ಗೊಬ್ಬರ ಆಗುತ್ತೆ. ಅದು ನೈಜ ಗೊಬ್ಬರ ಆಗುತ್ತೆ. ಎರೆಹುಳುಗಳನ್ನೆಲ್ಲವನ್ನೂ ಸಹ ನಾವು ಸಂಗ್ರಹಿಸಿಕೊಂಡು ಉತ್ತಮ ಫಲವತ್ತಿರೋ ಮಣ್ಣಿನಲ್ಲಿ ಎರೆಗೊಬ್ಬರವನ್ನು ತಯಾರಿಸ್ಬೋದು. ವರ್ಮಿ ಕಾಂಪೋಸ್ಟ್. ಈ ನೈಜ ಗೊಬ್ಬರ, ಎರೆಗೊಬ್ಬರಗಳಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಇಲ್ಲ. ಯಾರಿಗೆ? ಮಣ್ಣಿಗೂ ಇಲ್ಲ, ಬೆಳೆಗೂ ಇಲ್ಲ, ಅದನ್ನು ಸೇವಿಸೋ ಮನುಷ್ಯನಿಗೂ ಇಲ್ಲ, ಪ್ರಾಣಿಗೂ ಇಲ್ಲ. ಆದ ಕಾರಣ ಕಾಂಪೋಸ್ಟ್ ತಯಾರಿಕೆ. ದಹಿಸುವುದು. ಕೆಲವೊಂದು ತ್ಯಾಜ್ಯಗಳು, ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ ಉಳಿಕೆಯಲ್ಲಿರ್ತಕ್ಕಂಥ ಮಾತ್ರೆಗಳು ಅಥವಾ ಬೇಡದೇ ಇರ್ತಕ್ಕಂಥ ರಾಸಾಯನಿಕಗಳು, ಇಂಥವುಗಳನ್ನೆಲ್ಲವನ್ನು ಸಹ ಅತ್ಯಂತ ದೂರದ ಪ್ರದೇಶ, ನಿರ್ಜನ ಪ್ರದೇಶ ಅಂತ ಹೇಳ್ತೀವಿ, ಅಲ್ಲಿ ದಹನ ಕ್ರಿಯೆ ಮಾಡ್ತಕ್ಕಂಥದ್ದು ಅವುಗಳನ್ನು. ಜೈವಿಕ ಅನಿಲ ಮತ್ತು ಗೊಬ್ಬರದ ಉತ್ಪಾದನೆ. ಈಗಾಗಲೇ ತಿಳಿಸಿದೆ, ಜೈವಿಕ ಅನಿಲ, ಬಯೋಗ್ಯಾಸ್ ಪ್ಲಾಂಟ್. ಹೆಚ್ಚಿನವರು ಇದನ್ನು ನೀವು ಈಗಾಗಲೇ ನಿರ್ವಹಿಸ್ತಾ ಇರ್ತೀರಿ ಮನೆಗಳಲ್ಲಿ, ನಿಮ್ಮ ಕೃಷಿ ಭೂಮಿಯಲ್ಲಿ. ನೋಡಿ, ಜೈವಿಕ ಅನಿಲ, ಬಯೋಗ್ಯಾಸ್ ತಯಾರಿಕೆ. ಇಲ್ಲಿ ಗೊಬ್ಬರ ತಯಾರಿಕೆ. ನೋಡಿ, ತ್ಯಾಜ್ಯಗಳನ್ನೆಲ್ಲ ಅವ್ರು ಏನು ಮಾಡಿದ್ದಾರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಣ್ಣಿಟ್ಟು ಅದರಲ್ಲಿ ಹಾಕ್ತಾ ಇದ್ದಾರೆ. ಖಂಡಿತ ಹೌದು, ಜೈವಿಕ ವಿಘಟನೆ ಆಗುವ ಪದಾರ್ಥಗಳಿಂದಲೂ ಪರಿಣಾಮ ಬೀರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ನಾವು ನಿರ್ದಿಷ್ಟ ಒಂದು ಸ್ವಲ್ಪ ಓಡಾಡ್ತಕ್ಕಂಥ ಸ್ಥಳ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಇಂಥದ್ದನ್ನು ನಾವು ನಿರ್ವಹಣೆ ಮಾಡೋದ್ರಿಂದ ನಮಗೆ ಮುಂದೆ ಬರ್ತಕ್ಕಂತಹ ಬೆಳೆ, ಅದನ್ನು ಸೇವಿಸ್ತಕ್ಕಂಥ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯತೆ ಆಗುತ್ತೆ. ಇದು ತ್ಯಾಜ್ಯ ವಿಲೇವಾರಿ ವಿಧಾನಗಳು. ಲ್ಯಾಂಡ್ ಫಿಲ್ಗಳು, ತ್ಯಾಜ್ಯ ಮರುಬಳಕೆ, ಕಾಂಪೋಸ್ಟ್ ತಯಾರಿಕೆ, ತ್ಯಾಜ್ಯಗಳ ದಹಿಸುವಿಕೆ, ಜೈವಿಕ ಅನಿಲ ತಯಾರಿಕೆ ಮತ್ತು ಗೊಬ್ಬರದ ಉತ್ಪಾದನೆ. ಮನೆ ಕೆಲಸ 4. ಪ್ರೀತಿಯ ಮಕ್ಕಳೇ, ನಮ್ಮ ಪರಿಸರ 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನದ್ದು 4 ಭಾಗಗಳಲ್ಲಿ 4ನೇ ಭಾಗ ಇವತ್ತು ಮುಕ್ತಾಯಗೊಳ್ತು. ಪಾಠವೂ ಸಹ ಮುಕ್ತಾಯ 10ನೇ ತರಗತಿಯ ಮಟ್ಟಕ್ಕೆ. ಯಾಕಂದರೆ ಪರಿಸರ ನಿರಂತರ, ಪರಿಸರ ಭಗವಂತನನ್ನು ತಿಳಿಬೇಕಾದ್ರೆ ನಿರ್ದಿಷ್ಟತೆ ಇಲ್ಲ. ಏಕೆ? ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಸಮಯದಲ್ಲಿ ಎಲ್ಲಿ ಆರಂಭ ಆಯಿತು, ಎಲ್ಲಿ ಅಂತ್ಯ ಆಯಿತು ಗೊತ್ತಿಲ್ಲ. ಒಂದು ಮಾತ್ರ ನೆನಪಿಟ್ಕೋಬೇಕು, ಇದು ಭಗವಂತನಿಂದ ಬಂದಿರತಕ್ಕಂಥದ್ದು, ನಮ್ಮ ಉಪಯೋಗಕ್ಕಾಗಿ, ದುರುಪಯೋಗಕ್ಕಾಗಿ ಅಲ್ಲ ಎಂಬುದನ್ನು ನಾವು ತಿಳ್ಕೊಂಡಾಗ ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಗ್ರ್ಯಾಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಕೃತಜ್ಞತೆಯನ್ನು,
ಆ ಗ್ರ್ಯಾಟಿಟ್ಯೂಡ್ ನಾವು ಇಟ್ಕೋಬೇಕಾಗುತ್ತೆ. ಪರಿಸರ ನಮಗೆ, ಯಾಕೆಂದರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ನಾವು ಬದುಕಬೇಕಾದ್ರೆ ಆ ಪಂಚಭೂತಗಳನ್ನೇ ಅವಲಂಬಿತವಾಗಿರಬೇಕು. ಅದನ್ನೇ ಎಲ್ಲರೂ ಸಹ ಆಚರಿಸ್ತೀವಿ. ಹಾಗೂ ಈ ಪಾಠವನ್ನು ಇನ್ನೂ ಹೆಚ್ಚು ಮನನ ಮಾಡ್ತಾ 4ನೇ ಮನೆ ಕೆಲಸ, ಅಂತಿಮ ಮನೆ ಕೆಲಸ ಈ ಪಾಠದ್ದು. ಓಝೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ. ನೋಡಿ, ಕಾಳಜಿ ವಹಿಸಬೇಕಾಗಿದೆ ಓಝೋನ್ ಪದರ ನಾಶ. ಏಕೆ? ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ? 2ನೇ ಪ್ರಶ್ನೆ, ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡುತ್ತದೆ? ಜೈವಿಕ ವಿಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬಳಸುವ ಎಲ್ಲ ಪದಾರ್ಥಗಳು, ಅದು ಪರಿಣಾಮ ಯಾವುದು ಉಂಟು ಮಾಡ್ತಾ ಇದೆ? ಈ ಮನೆ ಕೆಲಸ 4ರ ಈ ಪ್ರಶ್ನೆಗಳನ್ನು ಸಹ ನೀವು ಇವತ್ತಿನ ಭಾಗ 4 ಏನು ಓಝೋನ್ ಪದರ ಹಾಗೂ ತ್ಯಾಜ್ಯ ನಿರ್ವಹಣೆ, ನಮ್ಮ ಚಟುವಟಿಕೆಗಳಿಂದ ಏನಾಗ್ತಾ ಇದೆ ಅವುಗಳದ್ದು ಎಂಬುದನ್ನು ಮತ್ತೊಮ್ಮೆ ನೀವು ಪುನರಾವರ್ತನೆ ಮಾಡಿ ಈ ಉತ್ತರಗಳನ್ನು, ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪ್ರಾಮಾಣಿಕವಾಗಿ ನೀವು ಬರೀತೀರಿ ಎಂಬುದನ್ನು ಭಾವಿಸ್ತಾ ಈ ಪಾಠದಲ್ಲಿ ನಾನು ಮುಕ್ತಾಯ ಮಾಡುವ ಮುನ್ನ ಈ ಒಂದು ಚಿಕ್ಕ ಸನ್ನಿವೇಶದ ಒಂದು ಕವನವನ್ನು ಹೇಳಲು ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ, ಮನುಷ್ಯನಾಗ್ದಲೇ ಮೃಗ ಆಗಿ, ಪ್ರಾಣಿಯಾಗಿ ದುರಾಸೆಗಳಿಂದ ಕೂಡಿದ್ದಾನೆ. ಅವನು ಮಾನವೀಯತೆಯನ್ನು ಬೆಳೆಸ್ಕೊಂಡಾಗ ನಮ್ಮ ಪರಿಸರ ನಮ್ಮೆಲ್ಲರ ಪರಿಸರ ಆಗುತ್ತೆ. ಅದಕ್ಕೆ ಇದು ನನ್ನ ಪರಿಸರ ಅನ್ನಬಾರ್ದು, ನಮ್ಮ ಪರಿಸರ ಅಂತ ಹೇಳಬೇಕು. ಅದು ಬರೋದು ಯಾವಾಗ ಅಂದರೆ, ಮನುಷ್ಯ ಮೃಗತ್ವದಿಂದ ಮಾನವತ್ವಡೆಗೆ ಹೋಗಬೇಕು. ಅದನ್ನೇ ಹೇಳ್ತಾರೆ, ಬೈ ಬರ್ತ್ ಯು ಆರ್ ಎನ್ ಆ್ಯನಿಮಲ್, ಬೈ ಎಜುಕೇಷನ್ ಯು ಆರ್ ಹ್ಯೂಮನ್, ಬೈ ಸಾಧನ ಯು ಆರ್ ಡಿವೈನ್ ಅಂತ ಹೇಳ್ತಾರೆ ಅನೇಕ ಶ್ರೇಷ್ಠ ಪುರುಷರು. ಕಾರಣ ಆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋಣ. ಮಾನವೀಯ ಮೌಲ್ಯಗಳನ್ನು ನಾವು ದೇಹಗತ, ರಕ್ತಗತ ಮಾಡಿಕೊಂಡು ಆಚರಣೆಗೆ ತರೋಣ. ಅದಕ್ಕೋಸ್ಕರನೇ ಈ ಒಂದು ಚಿಕ್ಕ ಕವನ. ಮನುಜ ನೀ ಮಾನವೀಯತೆ ಮರೆಯಬೇಡಯ್ಯ, ಮನುಜ ನೀ ಮನುಜನಿಗಭಯ ಹಸ್ತವ ನೀಡಯ್ಯ. ತಿರುಗೋ ಈ ಭೂಮಿ ಮೇಲೆ ಪೊಗರು ಬೇಡಯ್ಯ, ಇಲ್ಲಿ ಬದುಕೋರು ನೀನು ನಾನು ನಶ್ವರ ಕೇಳಯ್ಯ. ಮನುಜ ನೀ ಮಾನವೀಯತೆ ಮರೆಯಬೇಡಯ್ಯ, ಮನುಜ ನೀ ಮನುಜನಿಗಭಯ ಹಸ್ತವ ನೀಡಯ್ಯ. ಹುಟ್ಟುವಾಗ ಯಾರು ಇಲ್ಲಿ ಚಿನ್ನ ತೊಟ್ಟು ಬರರು, ಚೆಟ್ಟ ಕಟ್ಟಿ ಏರುವಾಗ ಇಲ್ಲೇ ಬಿಟ್ಟು ಹೋಗುವರು. ದೇವ ಇಟ್ಟ ಹಾಗೆ ಎಲ್ಲ ಬದುಕಿ ಬಾಳುವ, ಅವನು ಕೊಟ್ಟ ಹಾದಿಯಲ್ಲೇ ಬದುಕು ನಡೆಸುವ. ಮನುಜ ಲೋ ಮನುಜ, ಮನುಜ ನೀ ಮಾನವೀಯತೆ ಮರೆಯಬೇಡಯ್ಯ, ಮನುಜ ನೀ ಮನುಜನಿಗಭಯ ಹಸ್ತವ ನೀಡಯ್ಯ. ನಾವೆಲ್ಲರೂ ಸಹ ಸಮಾಜದ ಸತ್ಪ್ರಜೆಗಳಾಗೋಣ, ಮಾನವೀಯತೆಯೆಡೆಗೆ ಹೋಗೋಣ, ಆ ತತ್ವಗಳನ್ನು ಆಚರಣೆಯಲ್ಲಿ ತರೋಣ ಎಂಬುದನ್ನು ಹೇಳ್ತಾ, ಸಮಸ್ತ ಲೋಕಾಹ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.